ಈ ವಿಜಯಪುರದ ಲಚ್ಯಾಣ ಗ್ರಾಮವನ್ನ ಗಮನಿಸ್ತಾ ಇದ್ದೀರಾ. ಅಲ್ಲಿ ಜೆಸಿಬಿ ಮೂಲಕ ಕೊನೆ ಕ್ಷಣದ ಪ್ರಯತ್ನ ನಡೀತಾ ಇದೆ. ರೆಸ್ಕ್ಯೂ ಕಾರ್ಯ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಸುಮಾರು 16 ಗಂಟೆ ಆಯಿತು. 16 ಗಂಟೆಯಿಂದ ಸಾತ್ವಿಕ್ ಅನ್ನುವಂತಹ 2 ವರ್ಷದ ಮಗುವನ್ನ ರೆಸ್ಕ್ಯೂ ಮಾಡುವಂತಹ ಕಾರ್ಯ, ಹೇಗಾದ್ರೂ ಮಾಡಿ ಆತನನ್ನ ಬದುಕುಳಿಸುವಂತಹ ಕಾರ್ಯದಲ್ಲಿ ನೂರಾರು ಸಿಬ್ಬಂದಿ ನಿರತರಾಗಿದ್ದಾರೆ. ಸತತ 17 ಗಂಟೆಗಳಿಂದ ಬಾಲಕ ಸಾತ್ವಿಕ್ನ ರಕ್ಷಣಾ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಆದ್ರೆ ಸಮಾಧಾನಕರ ಸುದ್ದಿ, ಸಾತ್ವಿಕ್ ಅಳ್ತಾ ಇರೋದ್ರ ಬಗ್ಗೆ ಕಾರ್ಯಾಚರಣೆಯ ಸಿಬ್ಬಂದಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಗುವಿನ ಸೌಂಡ್ ಕೇಳಿಸ್ತಾ ಇದೆಯಂತ. ಇದು ಆಕ್ಚುಲಿ ಮಿರಾಕಲ್ ಅಂತ ನಾವು ಹೇಳಬಹುದು. ಆ ಬಾಲಕ ಬಿದ್ದು ಸುಮಾರು 17ರಿಂದ 18 ಗಂಟೆ ಕಳೀತಾ ಬಂತು. ಅನ್ನ, ಆಹಾರ, ನೀರು ಏನಂದ್ರೆ ಏನೂ ಇಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಬಾಲಕನ ಮೂಮೆಂಟ್ಸ್ ಆಗ್ತಾ ಇದ್ದಿದ್ದನ್ನು ನಾವು ಗಮನಿಸಿದ್ದೀವಿ. ಅದಾದ ನಂತರ ಆ ಬಾಲಕನ ಕೂಗುವಂತಹ ಅಥವಾ ಅಳ್ತಾ ಇರುವಂತಹ ಸೌಂಡ್ ಸದ್ಯಕ್ಕೆ ಆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿರುವಂತಹ ಸಿಬ್ಬಂದಿಗಳಿಗೆ ಕೇಳಿಸ್ತಾ ಇದೆ ಅಂತಂದ್ರೆ ನಿಜಕ್ಕೂ ಇದು ಮಿರಾಕಲ್. ಆ ಬಾಲಕ ಸಾತ್ವಿಕ್ ತಲೆ ಕೆಳಗಾಗಿ ಕೆಳಗಡೆ ಬಿದ್ದಿರುವಂತದ್ದು. ಸುಮಾರು 17 ಗಂಟೆ ಅದೇ ಪೊಸಿಷನ್ ನಲ್ಲಿ ಬಾಲಕನಿದ್ದಾನೆ. ಆತ ನಿತ್ರಾಣಗೊಂಡಿರಬಹುದು, ಮೂರ್ಛೆ ಹೋಗಿರಬಹುದು, ಆತನ ಮೇಲೆ ಮಣ್ಣು ಬಿದ್ದಿತ್ತೆ, ಏನಾಗಬಹುದು ಅನ್ನುವಂತಹ ಒಂದಿಷ್ಟು ಆತಂಕ, ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಿದ್ದು ಸಹಜ. ಜೀವಂತವಾಗಿ ನೋಡುವಂತಹ ತವಕ ಈ ಲಚ್ಯಾಣ ಗ್ರಾಮಸ್ಥರಲ್ಲಿ ಮಾತ್ರವಲ್ಲ, ಇಡೀ ಕರುನಾಡಲ್ಲೇ ಇದೆ. ಈ ಸುದ್ದಿ ಯಾವಾಗ ಜನರಿಗೆ ಗೊತ್ತಾಗ್ತಾ ಹೋಗುತ್ತೋ ಆಗ ತುಂಬಾನೇ ಕುತೂಹಲ ಭರಿತರಾಗಿ ಹರಕೆ ಹೊರ್ತಾ, ಪ್ರಾರ್ಥನೆಗಳನ್ನ ಮಾಡ್ತಾ, ಪೂಜೆಯನ್ನ ಸಲ್ಲಿಸ್ತಾ ಈ ಸಾವಿರಾರು ಜನ ಆ ಲಚ್ಯಾಣ ಗ್ರಾಮದ ಸಾತ್ವಿಕ್ನ ತೋಟದ ಮನೆಯಲ್ಲಿ ಜಮಾಯಿಸಿದ್ದಾರೆ. ಆ ಬಾಲಕನನ್ನ ಹೇಗಾದ್ರೂ ಮಾಡಿ ಸುರಕ್ಷಿತವಾಗಿ ಮೇಲಕ್ಕೆ ಕರೆತರಲಿ ಅನ್ನುವಂತಹ ಪ್ರಾರ್ಥನೆ ಇವರದ್ದಾಗಿದೆ. ಆ ಸಾವಿರಾರು ಜನರ ಪ್ರಾರ್ಥನೆ, ಲಕ್ಷಾಂತರ ಜನರ ಪ್ರಾರ್ಥನೆ ಈಡೇರ್ಲಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. ಸ್ಥಳದಲ್ಲಿ ಜೆಸಿಬಿ ತರೋ ಮೂಲಕ ಅಲ್ಲಿ ಬಿದ್ದಿರುವಂತಹ ಮಣ್ಣನ್ನ ಮೇಲಕ್ಕೆತ್ತುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಸುಮಾರು 20 ಅಡಿ ಆಳದವರೆಗೂ ಅಲ್ಲಿ ಡ್ರಿಲ್ಲಿಂಗ್ ಮಾಡಿ ಮತ್ತೆ ಅಡ್ಡವಾಗಿ ರಂಧ್ರ ಕೊರೆದಿದ್ದಾರೆ. ಸೊ ರಂಧ್ರ ಕೊರೆಯೋ ಮೂಲಕ ಇನ್ನೇನು ಆ ಬಾಲಕನನ್ನ ಮೇಲಕ್ಕೆತ್ತಬೇಕು. ಸೊ ಈಗ ಒಂದ್ ಸ್ವಲ್ಪ ಅಲ್ಲಿ ಮಣ್ಣನ್ನ ತೆರವುಗೊಳಿಸುವಂತಹ ಕಾರ್ಯ ನಡೀತಾ ಇದೆ. ಕಲ್ಲುಗಳನ್ನ ಕ್ರಶ್ ಮಾಡಲಾಗಿದೆ ಅಲ್ಲಿ ಡ್ರಿಲ್ಲಿಂಗ್ ಮೂಲಕ. ಸೊ ಆ ಕಲ್ಲಿನ ಅವಶೇಷಗಳನ್ನು ಕೂಡ ಹೊರಗಡೆ ತೆಗೆಯುವಂತಹ ಕೆಲಸ ಅಲ್ಲಿ ಆಗ್ತಾ ಇದೆ. ಸ್ಥಳದಲ್ಲಿ ನೋಡ್ತಾ ಇದ್ದೀರಾ, ಜನ ಸಾಕಷ್ಟು ಪ್ರಮಾಣದಲ್ಲಿ ಜಮಾಯಿಸಿದ್ದಾರೆ. ಅವರೆಲ್ಲರಲ್ಲೂ ಕೂಡ ಆತಂಕ ಇದೆ. ಆದ್ರೆ ಒಂದು ಆಶಾ ಭಾವನೆ ಇದೆ, ಆ ಮಗು ಬದುಕಿ ಬರಲಿ ಅಂತ. ಅಲ್ಲ, ಸ್ವಲ್ಪ ಇದು ಈ ಕಡೆ ಮಾಡ್ಕೊಳ್ಳಿ. ಕೊನೆ ಹಂತದ ರೆಸ್ಕ್ಯೂ ಕಾರ್ಯವನ್ನು ಕೂಡ ಅಲ್ಲಿ ಸ್ಥಳದಲ್ಲಿ ಮಾಡಲಾಗ್ತಾ ಇದೆ. ಜೆಸಿಬಿಯನ್ನ ತರಿಸೋ ಮೂಲಕ ಕೆಳಗಡೆ ಯಾವೆಲ್ಲ ಅಲ್ಲಿ ಕಲ್ಲು, ಬಂಡೆ, ಮಣ್ಣು ಬಿದ್ದಿದೆ ಅದೆಲ್ಲವನ್ನ ಕೂಡ ಮೇಲೆ ಕೆತ್ತಿ ಹಾಕುವಂತಹ ಪ್ರಯತ್ನ ಅಲ್ಲಿ ನಡೀತಾ ಇದೆ. ಒಂದು ಭಾಗದಲ್ಲಿ ಆ ಪುಟ್ಟ ಮಗು, ಮುದ್ದ ಮಗು ಸಾತ್ವಿಕ್ನ ವಿಡಿಯೋವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸಾತ್ವಿಕ್ ತನ್ನ ತೋಟದ ಮನೆಯಲ್ಲಿ ನಿಂಬೆ ಹಣ್ಣಿನ ಜೊತೆ ಆಟ ಆಡ್ತಾ ಇರುವಂತಹ ವಿಡಿಯೋ ಅದಾಗಿದೆ. ಅದಾದ ನಂತರ ನಿನ್ನೆ ರಾತ್ರಿಯಿಂದಲೇ ಸಾತ್ವಿಕ್ನ ಮೂಮೆಂಟ್ಸ್ಗಳು ಅಲ್ಲಿ ಗೊತ್ತಾಗ್ತಾ ಇದೆ. ಆತನ ಕಾಲಿನ ಚಲನವಲನವನ್ನ ಗಮನಿಸಬಹುದು ನಾವು. ಆತ ತನ್ನ ಕಾಲನ್ನ ತುಂಬಾ ಆಕ್ಟಿವ್ ಆಗಿ ಮೂವ್ ಮಾಡ್ತಾ ಇರುವಂತಹ ದೃಶ್ಯ ಈ ರೆಸ್ಕ್ಯೂ ಟೀಮ್ ಏನು ಇದೆ ಆ ಟೀಮ್ನ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂತಹ ದೃಶ್ಯ. ಆದರೆ ಸದ್ಯಕ್ಕೆ ಇರುವಂತಹ ಸಮಾಧಾನಕರ ಸುದ್ದಿ, ಆ ಬಾಲಕನ ಮೂಮೆಂಟ್ಸ್ ಈಗಲೂ ಕೂಡ ಆಗ್ತಾ ಇದೆಯಂತೆ.
ಅದಕ್ಕಿಂತ ಒಂದು ಆ ಬಾಲಕ ಬದುಕಿದ್ದಾನೆ ಅನ್ನುವಂತಹ ಪಾಸಿಬಿಲಿಟೀಸ್ ಅನ್ನ ಆಶಾಭಾವನೆಯನ್ನ ಇನ್ನಷ್ಟು ಜಾಸ್ತಿ ಮಾಡುವಂತಹ ಸುದ್ದಿ ಅಂತಂದ್ರೆ ಆ ಬಾಲಕನ ಅಳ್ತಾ ಇರುವಂತಹ ಸೌಂಡ್ ಆ ಭಾಗದಲ್ಲಿ ಈ ರೆಸ್ಕ್ಯೂ ಕಾರ್ಯ ಮಾಡ್ತಾ ಇರುವಂತಹ ತಂಡಕ್ಕೆ ಸಿಕ್ಕಿದೆ. ಸರಿಪಲ್ಲಿ ಅದನ್ನ ತಗೊಂಡು ಏನು ಒಳ್ಳೆ ಒಳ್ಳೆ TRP ಸರ್ ಸ್ವಲ್ಪ ಕಡೆ ಏನು ಹೆಚ್ಚು ಕಡಿಮೆ ಅಂತ ಏನು ಮಾಡೋರು ನೀವೇ ಇರೋದಿಲ್ಲ ಅವಾಗ ಹೌದಾಗ್ತಿರ್ಗಾಗತ್ತೆ. ಸಾತ್ವಿಕ್ನ ತಾಯಿ ತುಂಬಾ ನಿತ್ರಾಣಗೊಂಡಿದ್ದಾರೆ. ಅವರಲ್ಲೂ ಕೂಡ ಒಂದು ಆಸೆ, ಒಂದು ಹಂಬಲ, ಕೊನೆಯ ಚಾನ್ಸ್ ಮತ್ತು ಆಶಾಭಾವನೆ ಅನ್ನೋದು ಇದ್ದೇ ಇರುತ್ತೆ, ತಮ್ಮ ಮಗ ಬದುಕಿ ಬರ್ಲಿ ಅಂತ. ಮತ್ತೊಂದು ಕಡೆ ದೇವರು ತಮ್ಮ ಮಗನನ್ನ ಬದುಕಿಸ್ತಾನೆ ಅನ್ನುವಂತಹ ಆ ಒಂದು ಆಸೆಯೂ ಕೂಡ ಡೆಫಿನೆಟ್ಲಿ ಇದ್ದೇ ಇರುತ್ತೆ, ನಂಬಿಕೆ ಇರುತ್ತೆ. ಸೊ ಆ ತಾಯಿಯನ್ನ ನಮ್ಮ ಪ್ರತಿನಿಧಿ ರಾಚಪ್ಪ ಮಾತನಾಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ರು ಕೇಳೋಣ. ಸಾತ್ವಿಕ ರಕ್ಷಣಾ ಕಾರ್ಯ ಈಗ ಅಂತಿಮ ಹಂತದಲ್ಲಿ ಇರ್ತಕ್ಕಂಥ ಈಗಾಗಲೇ ಸಾತ್ವಿಕ ಇರುವ ಜಾಗದಲ್ಲಿ ರಂಧ್ರ ಕೊರೆದು ಈಗ ಸದ್ಯ ಆ ಒಂದು ರಂಧ್ರ ಕೊರೆದ ಸಂದರ್ಭದಲ್ಲಿ ಅಲ್ಲಿ ಸಿಬ್ಬಂದಿ ಈಗ ಮಗು ಅಳುವ ಶಬ್ದ ಕೇಳ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಈಗ ನೆರೆದಂಥ ಜನರಿಗೆ ಹೇಳಿದ್ದು ಅಧಿಕಾರಿ ತಿಳಿಸಿದ್ದಾರೆ. ಸದ್ಯ ಈ ಬಗ್ಗೆ ಮಾತನಾಡಲಿಕ್ಕೆ ಸಾತ್ವಿಕನ ತಾಯಿ ಇರ್ತಕ್ಕಂಥ ಪೂಜೆ ನಮ್ಮ ಜೊತೆ ಅವರು ಏನು ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಈಗ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ, ಅಲ್ಲಿ ಹೋಲ್ ಹಾಕಿ ತೆಗೆದ ಸಂದರ್ಭದಲ್ಲಿ ಮಗು ಅಳುವಂಥ ಶಬ್ದ ಕೇಳಿದೆ ಅಂತ, ಈ ಬಗ್ಗೆ ತಾವೇನು ಹೇಳ್ತೀವಿ? ನನ್ನ ಮಗು ಜೀವಂತ ಬತ್ತಲ್ರಿ, ಅಟ್ಟೆ ಸಾಕ್ರಿ. ನನಗೆ ಸಿದ್ದಾಪುತ್ಯಾಗ ಎಷ್ಟು ಹರಕೆ ಹೊತ್ಕೊಂಡ್ರು ಸಾಲ್ದ್ರಿ. ನನ್ನ ಮಗು ನನ್ನ ಮಡ್ಲಿಗೆ ಹೊಳೆ ಬತ್ರಿ. ಈಗ ಕಳೆದ 15ರಿಂದ 16 ತಾಸು ಒಳಗಡೆ ಮಗು ಇದ್ದರು, ಈ ಬದುಕಿರು ಅಂದರೆ ಆಕ್ಸಿಜನ್ ಆಗಿದ್ದು ಎಲ್ಲ ವ್ಯವಸ್ಥೆ ಮಾಡಿದರು. ಇಂಥ ಸಮಯದಲ್ಲಿ ಮಗು ಇನ್ನೂ ಬದುಕಿರುವಂಥದ್ದು ಮತ್ತು ಅಳುವುದು ಶಬ್ದ ಕೇಳಿದರೆ ಇದೊಂದು ಪವಾಡ ಸದೃಶ್ಯ ಅಂತ ಹೇಳ್ಬೋದು. ಹಾಗಾಗಿ ಈಗ ತಾವು ಈ ಬಗ್ಗೆ ತಾವೇನು ಹೇಳೋದು? ಲಚ್ಚಣ ಸಿದ್ಲಿ ಮುತ್ತೆ ಜಾತ್ರೆ ಮುಂತಾನ ಪವಾಡ ತೋರಿಸ್ಬಿಟ್ರಿ. ನಮ್ಮ ಮಗು ನಮಗೆ ಬದುಕಿಷ್ಟು ಕೊಟ್ರಿ ಸಿದ್ದಾಪುತ್ತ. ಈಗ ಅಧಿಕಾರಿಗಳು ತಮಗೆ ಏನಾದರೂ ಮಾಹಿತಿ ಹೇಳಿದ್ರು ಈ ಬಗ್ಗೆ? ಏನಾದರೂ ಏನು ಹೇಳಿಲ್ರಿ. ಈಗ ಇಲ್ಲಿ ಆ ಮಗು ಹೊರಗೆ ತಗೊಂಡು ಏನೇನು ಮಾಡ್ತಾರೆ? ನಿಮಗೆ ಆಂಬುಲೆನ್ಸ್ನಲ್ಲಿ ಕುಂದಿರಿಸಿದ್ದಾರೆ, ಏನು ಮಾಡ್ತಾರೆ ಅಂತ ಹೇಳಿದ್ದಾರೆ? ಏನಾದರೂ ಆಕ್ಸಿಜನ್ ಹಚ್ತೀನಿ ಅಂತ ಹೇಳ್ಯಾರ, ಹಚ್ಚಿ ಇಂಡಿಯಾ ಆಸ್ಪತ್ರೆಗೆ ಹೋಯ್ತೀನಿ ಅಂತ ಹೇಳ್ಯಾರ. ಈಗ ಇಷ್ಟೆಲ್ಲ ಜಿಲ್ಲಾಡಳಿತ ಅಧಿಕಾರಿಗಳೆಲ್ಲ ಕಾರ್ಯಾಚರಣೆ ಸತತವಾಗಿ ಮಾಡಿದ್ದಾರೆ. ಒಂದೇನೋ ಅಂತಿಮ ಹಂತಕ್ಕೆ ತಲುಪಿದೆ, ಒಂದು ಹೊಸ ಆಶಾಭಾವನೆ ಹುಟ್ಟಿದೆ. ಚೊಚ್ಚಲ ಮಗು ತಮ್ಮ ಸಾತ್ವಿಕ ಮತ್ತೆ ಮರಳಿ ಹುಟ್ಟು ಬಂದ ಅನ್ನುವಂಥ ಅಳು ಶಬ್ದ ಕೇಳಿದ ಹಂಗೆ ಅನಿಸ್ತಾ ಇದೆ. ಅವ್ನು ಅಳು ಶಬ್ದ ಕೇಳಿದ್ರೇ ಒಂಥರ ಖುಷಿ ಆಗ್ಲಾಗತ್ತದ್ರಿ. ಇದಿಷ್ಟು ಏನಂದರೆ ಸಾತ್ವಿಕ ತಾಯಿ ಪೂಜಾರ ಮತ್ತು ಈಗಾಗಲೇ NDRF ತಂಡ ಮತ್ತು SDRF ಅಗ್ನಿಶಾಮಕ ದಳ ಈಗಾಗಲೇ ರಂಧ್ರ ಕೊರಿದು ಮಗು ಅಳುವ ಶಬ್ದ ಕೇಳ್ತಿದೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಹೇಳಿದ್ರು. ಅವರ ಕುಟುಂಬಸ್ಥರಲ್ಲಿ ಮತ್ತು ತಾಯಿಯಲ್ಲಿ ಕೂಡ ಸಹಜವಾಗಿ ಒಂದು ಮಗು ನಮ್ಮದು ಹುಟ್ಟು ಬಂತು ಅನ್ನುವಂಥ ಭಾವನೆ ವ್ಯಕ್ತಪಡಿಸ್ತಾರೆ. ಇದು ಏನು ಲಚ್ಚಾನ ಪವಾಡ, ಸಿದ್ಧಲಿಂಗನ ಪವಾಡ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ ಜೊತೆ ರಾಚಪ್ಪನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ಸಾತ್ವಿಕ್ನ ತಾಯಿ ಮಾತಾಡಿಸ್ತಾ ಇದ್ರು ನಮ್ಮ ಪ್ರತಿನಿಧಿ ರಾಚಪ್ಪ. ಬೆಳಗ್ಗಿನೂ ಕೂಡ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ರು ಸುಮಾರು 7 ಗಂಟೆ ಸುಮಾರಿಗೆ. ಆದರೆ ಆ ತಾಯಿ ಮಾತನಾಡುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಷ್ಟು ನಿತ್ರಾಣಗೊಂಡಿದ್ರು, ಅಷ್ಟು ದುಗುಡ, ಅಷ್ಟು ಅಳು, ಆತಂಕ ಎಲ್ಲವೂ ಕೂಡ ಇತ್ತು. ಯಾವಾಗ ಮಗುವಿನ ಅಳುವಿನ ಶಬ್ದ ಅಲ್ಲಿ ಕೇಳಿಸ್ತಾ ಇದೆ ಅನ್ನುವಂಥ ಸುದ್ದಿ ತಾಯಿಯ ಕಿವಿಗೆ ಬಿತ್ತು, ಆ ತಾಯಿ ತನ್ನ ಅನಾರೋಗ್ಯದಲ್ಲೂ ಕೂಡ ಆ ನಿತ್ರಾಣ ಪರಿಸ್ಥಿತಿಯಲ್ಲೂ ಕೂಡ ಎದ್ದು ಕೂತಿದ್ದಾರೆ. ಸಿದ್ಧಲಿಂಗ ಮುತ್ಯ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿಗಳು ನನ್ನ ಮಗನನ್ನ ಬದುಕಿಸಿದ್ದಾರೆ, ಅಷ್ಟು ಸಾಕು. ಆದ್ರೆ ಆತ ಸುರಕ್ಷಿತವಾಗಿ ಮೇಲಕ್ಕೆ ಬರಲಿ, ಆತನ ಅಳುವಿನ ಸೌಂಡ್ ಕೇಳಿ ನಮ್ಮೆಲ್ಲರಿಗೂ ಕೂಡ ಖುಷಿಯಾಗಿದೆ ಅನ್ನುವಂತಹ ವಿಚಾರವನ್ನ, ಮಾತನ್ನ ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಾತ್ವಿಕ್ ಮಗುವನ್ನ ಹೊರಗಡೆ ತೆಗಿತಾರೆ ರಕ್ಷಣಾ ಸಿಬ್ಬಂದಿಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.